ಹಾಂ ಶಕ್ತಿ, ಸಾರಿ ಮಲಗಿದ್ಯಾ? ಹೇಳು. ಶಕ್ತಿ, ನಾನು ಇಮಿಡಿಯೇಟಾಗಿ ಡೆಲ್ಲಿಗೆ ಹೊರಡ್ತಾ ಇದ್ದೀನಿ. ಡೆಲ್ಲಿನಾ? ಹಾಂ ಶಕ್ತಿ, ನಿನ್ನೆಯಿಂದ ಬಾರ್ಡ್ರಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಿತ್ತಲ್ಲ, ಇವತ್ತು ಹೆವಿ ಶೆಲ್ಲಿಂಗ್ ಆಗಿದೆ. ನಮ್ಮ ವೇರ್ ಹೌಸಸ್ ಮೇಲೆ ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ. ಎಂಪ್ಲಾಯೀಸ್ ಎಲ್ಲ ತುಂಬ ಪ್ಯಾನಿಕ್ ಆಗಿದ್ದಾರೆ. ಈ ಟೈಮಲ್ಲಿ ನಾನು ಇರಲೇಬೇಕು. ಹೌದಾ? ಆದರೆ ಶಕ್ತಿ, 2 o'clockಗೆ ಫ್ಲೈಟ್ ಇದೆ. ನಾನು ಇಮಿಡಿಯೇಟಾಗಿ ಹೊರಡಬೇಕು. ಏರ್ಪೋರ್ಟ್ ರೀಚ್ ಆಗಿ ನಿಮಗೆ ಟೆಕ್ಸ್ಟ್ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಿ ಕೇರ್ಫುಲ್. ಓಕೆ, ಬಾಯ್. According to a senior Indian defense source, Pakistani shelling in Indian-administered Kashmir has now killed 8 people. These back and forth attacks come ಶಕ್ತಿ, ಶಕ್ತಿ ಪುಟ, ಐರನ್ ಮಾಡಿದ್ದಾಯ್ತೇನಮ್ಮ? ಶಕ್ತಿ, ಆಗಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ಲಿಲ್ಲೇನಮ್ಮ ನಿನಗೆ? ಶಕ್ತಿ, ಯಾಕಮ್ಮ, ಏನಾಯ್ತು? ಮಾತಾಡ್ಬೇಡ ನನ್ನ ಜೊತೆ. ಶಕ್ತಿ, ಎಲ್ಲೋದಮ್ಮ? ಓ, ಇಲ್ಲಿದೆಯಾ? ಪುಟ, ನಾನು ನಿನ್ನ ಜೊತೆ ಜಾಸ್ತಿ ದಿನ ಇರಬೇಕು ಅಂದ್ಕೊಂಡೇ ಬಂದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಮರ್ಜೆನ್ಸಿ ಸಿಚುಯೇಷನ್ ಬಂದಿದೆ. ನಾನು ಒಬ್ಬನೇ ಅಲ್ಲ, ಮಿಲಿಟ್ರಿಲಿರೋ ಎಲ್ಲ ಆಫೀಸರ್ಸ್ನು ವಾಪಸ್ ಕರ್ಸ್ಕೊತಾ ಇದ್ದಾರೆ. ಈ ಟೈಮಲ್ಲಿ ನಾನು ಹೋಗ್ಲೇಬೇಕಲ್ವಾ? ಬೇಡ, ಹೋಗ್ಬೇಡ ನೀನು. ಅಯ್ಯೋ, ಹೆಂಗಮ್ಮ ಹೋಗದೆ ಇರೋಕ್ಕಾಗುತ್ತೆ? ಯಾಕಾಗಲ್ಲ? ನೋಡು ಪುಟ್ಟ, ಈಗ ಕಾಯಿಲೆ ಅಂತ ಆಸ್ಪತ್ರೆಗೆ ಬಂದವ್ರನ್ನ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡದೇ ಇರೋಕ್ಕಾಗುತ್ತಾ? ವಿದ್ಯೆ ಕಲಿಬೇಕು ಅಂತ ಶಾಲೆಗೆ ಬಂದವ್ರಿಗೆ ಮೇಷ್ಟ್ರು ಪಾಠ ಮಾಡದೇ ಇರೋಕ್ಕಾಗುತ್ತಾ? ಸಮಸ್ಯೆ ಅಂತ ಸ್ಟೇಷನ್ವರೆಗೂ ಬಂದಾಗ ಪೊಲೀಸ್ನವರು ಅವರನ್ನ ವಿಚಾರಣೆ ಮಾಡದೇ ಇರೋಕ್ಕಾಗುತ್ತಾ? ಹಾಗೇ ನಿಂತರ ಪುಟ್ಟ ಮಕ್ಕಳು ಈ ದೇಶದಲ್ಲಿ ಎಷ್ಟು ಜನ ಇರ್ತಾರೆ. ಅವರೆಲ್ಲರ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ತಾನೆ. ಒಬ್ಬ ಸೈನಿಕನಾಗಿ ನಾನು ನನ್ನ ಕೆಲಸ ಮಾಡಲೇಬೇಕಮ್ಮ. ಪ್ರತಿ ಸಲ ಬಂದಾಗ್ಲೂ ಹೀಗೆ ಮಾಡ್ತೀಯ. ಈ ತರ ಏನಾದ್ರೂ ಹೇಳಿ ಬಾಯಿ ಮುಚ್ಚಿಸ್ತೀಯ. ಈ ಸಲ ಏನ್ ಪ್ರಾಮಿಸ್ ಮಾಡಿದ್ದೆ? ವೆಕೇಶನ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ, ಕರ್ಕೊಂಡು ಹೋದ್ಯಾ? ಗಿಫ್ಟ್ ಕೊಡಿಸ್ತೀನಿ ಅಂತಿದ್ದೆ, ಏನು ಕೊಡಿಸ್ಲಿಲ್ಲ. ಅಯ್ಯೋ, ಇವಳಿಗೆ ಹೆಂಗ್ ಸಮಾಧಾನ ಮಾಡೋದು? The death toll is rising from Indian military strikes on Pakistan, raising fears that 2 nuclear-armed rivals are moving closer to war. A Pakistani military spokesperson tells Reuters at least 26 civilians have been killed and 46 injured.
India claims to have targeted terrorist infrastructure in several locations inside Pakistan and Pakistan-administered Kashmir. India insists its missile strikes were, quote, focused and precise and designed to be non-escalatory in nature. But Pakistan rejects that claim. Pakistan also says it shot down 5 Indian Air Force jets and Hey, hi. Hi, come sit. Yeah. Sorry, I am late by 3 minutes. No, that's fine. I'm generally used to be on time, but Oh, so that means you are disciplined. discipline. Discipline is a part of my life. Okay, interesting. I mean, to run a successful business, discipline is very important, you know. Yeah, that's true. ಸೊ ನಿಮ್ಮ ವರ್ಕ್ ಬಗ್ಗೆ ಹೇಳಿ. ಯಾ ಶೋರ್. ನಾನು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿದ್ದೀನಿ, ಬೇಸ್ಡ್ ಎಟ್ ಡೆಲ್ಲಿ. ಬಟ್ ನಮ್ಮ ವೇರ್ ಹೌಸಸ್ಸು ರಾಜಸ್ಥಾನ್, ಗುಜರಾತ್, ಚಂಡೀಗಢ್ ಇಲ್ಲೆಲ್ಲ ಇದ್ದಾವೆ. ಸೊ ಐ ಕೀಪ್ ಟ್ರಾವೆಲಿಂಗ್ ಬಿಟ್ವೀನ್ ದೀಸ್ ಪ್ಲೇಸಸ್. ಓಕೆ, ನೈಸ್. ಕಾಲೇಜ್ ನೆನಪಾಗ್ತಿದೆ. ಹಾಂ, ಐ ಮೀನ್ ದಿಸ್ ಕಾನ್ವರ್ಸೇಷನ್ ಇಸ್ ಫೀಲಿಂಗ್ ಲೈಕ್ ಅ ವೈವಾ, ಯು ನೋ. ಐ ವಾಸ್ ಜಸ್ಟ್ ಕ್ಯೂರಿಯಸ್. ನೋ ಕಂಪ್ಲೀಟ್ಲಿ ಫೈನ್, ಜಸ್ಟ್ ಕಿಡಿಂಗ್. ಓಕೆ, ಸೊ ನನ್ನ ಹೆಸರು ಶಕ್ತಿ, ವರ್ಕಿಂಗ್ ಫಾರ್ ಅ ಪ್ರೈವೇಟ್ ಕಂಪ್ನಿ ಆ್ಯಸ್ ಫೈನಾನ್ಷಿಯಲ್ ಅಡ್ವೈಸರ್ ಫ್ರಮ್ ಅಬೌಟ್ 2 years ನಾವು ಸೆಟಲ್ಡ್ ಇನ್ ಬೆಂಗಳೂರು. ಓ ನೈಸ್. ಸೊ ಡೆಲ್ಲಿಲಿ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆರ್ ಎನಿ ಪ್ಲ್ಯಾನ್ಸ್ ಟು ಕಮ್ ಬ್ಯಾಕ್? ಅದು ಒನ್ ಸೆಕೆಂಡ್. ನೋ ಪ್ರಾಬ್ಲಮ್. ವಾಟ್? ಓಂಕಾರ್, ಆರ್ ಯು ಓಕೆ? ಯಾ ಫೈನ್, ಜಸ್ಟ್ ಅ ಬಿಸ್ನೆಸ್ ಕಾಲ್. ಓಕೆ, ವಾಟ್? ಏನಾದರೂ ಆರ್ಡರ್ ಮಾಡೋಣ? ಹಾಂ, ಮಾಡೋಣ. ಶಕ್ತಿ, ಗಿವ್ ಮಿ ಅ ಮಿನಿಟ್, ಓಕೆ? ಏ, ಏನೋ ಮಾಡ್ತಿದ್ಯಾ ಓಂಕಾರ್? ನಿನ್ನೊಳಗೆ ಏನಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ರಿಯಾಕ್ಟ್ ಮಾಡೋದಕ್ಕೆ ಇದು ಸರಿಯಾದ ಜಾಗನೂ ಅಲ್ಲ, ಸರಿಯಾದ ಟೈಮೂ ಅಲ್ಲ. ಯು ಹ್ಯಾವ್ ಸಮಥಿಂಗ್ ಇಂಪಾರ್ಟೆಂಟ್ ಟು ಟೆಲ್ ಹರ್. ಅವಳು ನಿನಗೋಸ್ಕರ ಬಂದಿದ್ದಾಳೆ. ಹೋಗು, ಕರೆಕ್ಟಾಗಿ ಮಾತಾಡು. ಹೇ, ಏನಾಯಿತು? ಐ ಆಮ್ ಸಾರಿ ಶಕ್ತಿ, ಆ ಬಿಸ್ನೆಸ್ ಕಾಲ್. ಬನ್ನಿ ಕೂತ್ಕೊಳ್ಳಿ. ಓಂಕಾರ್, ಇಲ್ಲಿ ಯಾಕೋ ವೈಬ್ ಸೆಟ್ ಆಗ್ತಾ ಇಲ್ಲ, ಹೊರಗಡೆ ಹೋಗೋಣ? ಓಕೆ ಫೈನ್. ಓಕೆ. ಶಕ್ತಿ, ಎಲ್ಲೋಗೋದು? ಸುಮ್ಮನೆ ಒಂದು ವಾಕ್ ಹೋಗೋಣ. ಗಾಡಿ ಅಲ್ಲೇ ಇರಲಿ, ನೋಡೋಣ ಇಬ್ಬರು ಜೊತೆಲಿ ಎಷ್ಟು ಹೆಜ್ಜೆ ನಡೀತೀವಿ ಅಂತ. ಓಕೆ ಸರಿ. ನೀ ನನ್ನ ಒಲವಿನ ಬಣ್ಣ, ತೆರೆಸಿದೆ ಈ ಮನಸ್ಸಿನ ಕಣ್ಣ, ತಿಳಿಯದೆ ನೀ ನನ್ನೇ ಕಾಡಿದೆ. ನೀ ಸಾವಿರ ವರ್ಣದ ಚಿಟ್ಟೆ, ಸರಿಯದ ನಿನ್ನ ನೋಟಕ್ಕೆ ಕೆಟ್ಟೆ, ಅರಿಯದೆ ಇಲ್ಲಿ ಪ್ರೀತಿ ಮೂಡಿದೆ. ಮಿಡಿದ ಹೃದಯ ತುಡಿಯುತ್ತಿದೆ ಈ
ಪ್ರಾಯ ಹಿಡಿದು ಕೈಯ ನನ್ನ ಮಾಡಿದೆ ನೀ ಮಾಯ ಇರಲು ಸನಿಹ ಕೆಣಕುತ್ತಿದೆ ಈ ಹರೆಯ ಬರಲು ಪುನಃ ಕುಣಿಯುತ್ತಿದೆ ಈ ಪ್ರಣಯ ಬಂದ್ವಿ ನೋಡಿ, ಇದೇ ನಮ್ಮ ಮನೆ. 4 ಕಿಲೋಮೀಟ್ರ್ ಅಂತ ಹೇಳಿದ್ರಿ, ಇಷ್ಟು ಬೇಗ ಬಂದ್ಬಿಟ್ವಾ? ಬಂದಿದ್ದು ಗೊತ್ತೇ ಆಗಿಲ್ಲ ಅಲ್ವಾ? ಅಲ್ವಾ? ಯಾಕೆ ಹೇಳಿ? ವೆದರ್ ಚೆನ್ನಾಗಿದೆ. ಕೆಲವೊಮ್ಮೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿಗಿಂತ ಯಾರ ಜೊತೆ ಇರ್ತೀವಿ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಥೆಂಟಿಕ್ ಬೆಂಗಳೂರು ಜಿಂಜರ್ ಇಲೈಚಿ ಟೀ ಕುಡಿತೀರಾ? ಸರಿ ಬನ್ನಿ. ಥ್ಯಾಂಕ್ ಯು. ವೆಲ್ಕಮ್. ವಾವ್, ಅಥೆಂಟಿಕ್ ಬೆಂಗಳೂರು ಜಿಂಜರ್ ಇಲೈಚಿ ಟೀ. ಹೇಳಿ, ಹೇಗಿದೆ? This is so good, you know. I literally can't praise you enough. Okay. Why don't you try? Huh? Why don't you try praising me? I mean, ಹಾಗಲ್ಲ. So you don't want to praise me then? ಹಾಗೂ ಅಲ್ಲ. Then praise me, no? I mean, ಹೀಗೆ ಸಡನ್ ಆಗಿ. Take your time. I'll wait. I mean, are you serious? ಯಾ, ನೋಡೋಣ. ಏನು ಹೇಳ್ತೀಯಾ? ನಿನ್ನ ಕಂಗಳ ಕೊಳದೆ ಮೀನಾಗಿ ಈಜುವಾಸೆ, ಓ ನನ್ನ ರೂಪಸಿ ಹೂ ಎನ್ನುವೆಯಾ? ವಾವ್ ಓಂಕಾರ್, ಇಟ್ ವಾಸ್ ಸೋ ಗುಡ್. ಕಮ್ ಆನ್ ಕಂಟಿನ್ಯೂ. ಏಯ್, ಟೀ ತಂದ್ಕೊಳ್ತಪ್ಪ, ಅಷ್ಟೇ ಅಷ್ಟೇ. ಪರವಾಗಿಲ್ಲ, ನಾನು ಮತ್ತೊಮ್ಮೆ ಮಾಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ನಿನ್ನ ಮುಂಗುರುಳ ಬಳಿಯೇ ಎಳೆಯಾಗಿ ಜಾರುವಾಸೆ, ಓ ನನ್ನ ರೂಪಸಿ ಹೂ ಎನ್ನುವೆಯಾ? ಮುಂದೆ. ನಿನ್ನ ನಗುವಿನ ಅಂಜಲಿ ಮಿಂಚಾಗಿ ಹೊಳೆವಾಸೆ, ಓ ನನ್ನ ರೂಪಸಿ ಹೂ ಎನ್ನುವೆಯಾ? ಮತ್ತೆ ನಿನ್ನ ತುಟಿಗಳ ಮಧುವ ಜೇನಾಗಿ ಈರುವಾಸೆ, ಓ ನನ್ನ ರೂಪಸಿ ಹೂ ಎನ್ನುವೆಯಾ? ಶಕ್ತಿ, ನಾನು ಹಿಂಗೇನೋ ಹೇಳಬೇಕು. ಹೇಳು. ನೀನು ನಾನು ಹಲೋ. ಹಾಂ, ಇಲ್ಲೇ ಬರ್ತೀನಿ. ಹಾಂ ಬರ್ತೀನಿ. ಬರ್ತೀನಿ, ಇಡೋ ಫೋನು. ಅದು ಫ್ರೆಂಡು. ಓಕೆ, ಹೋಗ್ಬೇಕಾ? ಹಾಂ, ಹೋಗ್ಬೇಕಿತ್ತು. ಶಕ್ತಿ, ನಾನು ಹಾಗಾದರೆ ಹೊರಡ್ತೀನಿ. ಸರಿ. ಬಾಯ್ ಬಾಯ್. ಬಾಯ್. ಬಾಯ್ ಬಾಯ್. ಮೂಡುತ್ತಿವೆ ಭಾವಗಳು ಎದೆಯೊಳಗಿನ ಗೂಡಿನಲ್ಲಿ, ಕೆರಳುತ್ತಿವೆ ಆಸೆಗಳು ಕಣ್ಣಂಚಿನ ನೋಟದಲ್ಲಿ. ಹೇಳುವುದು ಹೇಗೆ ಮನದಾಳದ ಮಾತುಗಳ
ಕೇಳುವುದು ಹೇಗೆ ಎದೆ ಬಡಿತದ ಮಿಡಿತಗಳ ಸಾರಿ ಬಿಡಲೆ ಜಗಕ್ಕೆಂದು ನಾ ನಿನಗೆಂದು ನೀ ನನಗೆಂದು. Sir. Yes, sir. Yes, sir. Okay, sir. I'll be there, sir. Yes, sir. Jain, sir. Hey, hi. ಯಾಕೋ ಏನಾಯ್ತು? ಏನಿಲ್ಲ, ಕೂತ್ಕೋ. ಏ ತಗೊಳ್ಳೋ. ಹೇಯ್, ಥ್ಯಾಂಕ್ಸ್. ಯಾಕೋ ಏನಾಯ್ತು? ಅದನ್ನ ನೀನು ಹೇಳ್ಬೇಕು. ಏನು? ನೀನು ಡಿಫೆನ್ಸ್ ಜಾಯ್ನ್ ಆಗಿ ಒಂದು 3 ವರ್ಷ ಆಗಿರ್ಬೋದಾ? ಹಾಂ, ಆಗಿದೆ. ಈ 3 ವರ್ಷದಲ್ಲಿ ಒಂದು 4-5 ಸರಿ ನಾನು ನಿನ್ನ ಫೋನ್ ಮಾಡಿ ಕರೆದಿರ್ಬೋದಾ? ಇಲ್ಲಪ್ಪ, ಛೇ. ಹೇ ಫಸ್ಟು ನಮ್ಮ ಕಾನ್ವೆಕೇಶನ್ನು, ಆಮೇಲೆ ಎವ್ರಿ ಇಯರ್ ಬಾಯ್ಸ್ ಟ್ರಿಪ್ಪು, ಲಾಸ್ಟಲ್ಲಿ ಜನವರಿಗೆ ನಮ್ಮ ಅಕ್ಕನ ಮದುವೆ ಆಯ್ತಲ್ಲ. ಇನ್ನೇನು? ಹೌದೌದು, ಆಗಿದೆ. ಅಷ್ಟೆಲ್ಲ ಕರೆದ್ರೂ ಬರದೇ ಇರೋನು ಈಗ ಸಡನ್ನಾಗಿ ಹೇಳ್ದೆ ಕೇಳ್ದೆ ಬಂದಿದ್ಯಾ ಅಂದರೆ ಏನೋ ಇದೆ. ಆ್ಯಕ್ಚುಲಿ ಯಾರನ್ನ ಮೀಟ್ ಆಗಬೇಕಿತ್ತು. ಬೆಂಗಳೂರಲ್ಲಿ ನೀನು ಯಾರನ್ನ ಮೀಟ್ ಆಗಬೇಕು? ಹುಡುಗಿನ? ಯಾರು ಅದು? ಓಹೋ, ಡೇಟಿಂಗ್ ಆ್ಯಪು. ಓಹೋ, ಏನೋ ಇದು ಬಿಸ್ನೆಸ್ ಮ್ಯಾನ್ ಅಂತ ಹಾಕೊಂಡಿದ್ಯಾ? ಆರ್ಮಿಲಿ ಒಂದು ರೂಲ್ ಇದೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಸ್ಪೆಸಿಫಿಕಲಿ ಡೇಟಿಂಗ್ ಆ್ಯಪ್ಸಲ್ಲಿ ನಾವು ನಮ್ಮ ಟ್ರೂ ಐಡೆಂಟಿಟಿನ ರಿವೀಲ್ ಮಾಡೋಂಗಿಲ್ಲ. ಬಟ್ ಯಾಕೆ? ಪ್ರಾಬ್ಲಮ್ಸ್ ಆಗ್ತವೆ, ಲೈಕ್ ಹನಿ ಟ್ರ್ಯಾಪ್ಸ್ ಆ್ಯಂಡ್ ಆಲ್. ಅವಳಿಗೇನಾದರೂ ಗೊತ್ತಾದರೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಶಕ್ತಿ, ಗಿವ್ ಮಿ ಅ ಮಿನಿಟ್, ಓಕೆ? ಸಮಥಿಂಗ್ ಇಂಪಾರ್ಟೆಂಟ್ ಟು ಟೆಲ್. ಹೇಳು. ನೀನು ಎಸ್ ಸರ್. ಬಂದೇನೋ? ನಾನು ಹೊರಟಿದ್ದೀನಿ ಕಣ. ಹೊರಟಿದ್ದೀನಿ? ಎಲ್ಲಿಗೆ ಹೋಗ್ತಿದೀಯಾ? ಲೋ, ಏನೋ ಹೇಳ್ತಿದೀಯಾ? ಗೌರವ್, ಲೀವಲ್ಲಿರೋ ಎಲ್ಲ ಸೋಲ್ಜರ್ಸ್ನೂ ಆಫೀಸರ್ಸ್ನೂ ವಾಪಸ್ ಕರ್ಸ್ಕೊತಿದ್ದಾರೆ. ಇಟ್ಸ್ ಅ ವಾರ್ ಸಿಚುವೇಶನ್. ಇವಾಗಲೇ ಹೋಗ್ಬೇಕಾ? ನನ್ನ ಸ್ಟೇಷನ್ ತನಕ ಡ್ರಾಪ್ ಮಾಡು. ಸರಿ. ಓಂಕಾರ್ ಮತ್ತೆ ಶಕ್ತಿ? ನಿನ್ನೆಯಿಂದ ಬಾರ್ಡ್ರಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಿತ್ತಲ್ಲ, ಇವತ್ತು ಹೆವಿ ಶೆಲ್ಲಿಂಗ್ ಆಗಿದೆ. ನಮ್ಮ ವೇರ್ ಹೌಸಸ್ ಮೇಲೆ ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ. ಎಂಪ್ಲಾಯೀಸ್ ಎಲ್ಲ ತುಂಬ ಪ್ಯಾನಿಕ್ ಆಗಿದ್ದಾರೆ. ಈ ಟೈಮಲ್ಲಿ ನಾನು ಇರಲೇಬೇಕು. ಶಕ್ತಿ, 2 o'clockಗೆ ಫ್ಲೈಟ್ ಇದೆ. ನಾನು ಇಮಿಡಿಯೇಟಾಗಿ ಹೊರಡಬೇಕು. ಏರ್ಪೋರ್ಟ್ ರೀಚ್ ಆಗಿ ನಿಮಗೆ ಟೆಕ್ಸ್ಟ್ ಮಾಡ್ತೀನಿ.
ಬಾಯ್. ಹಲೋ, ಏನೋ ಮಗ, ಇಂಡಿಯಾ ಕಡೆ ತುಂಬ ಲಾಸ್ ಆಗ್ತಾ ಇದೆ ಅಂತೆ. ನ್ಯೂಸಲ್ಲೆಲ್ಲ ಬರೀ ಅದೇ ಸುದ್ದಿ. ಇವರು ಸೀಸ್ ಫೈರ್ ಡಿಕ್ಲೇರ್ ಆದ್ರೂ ಅಟ್ಯಾಕ್ ಸ್ಟಾಪ್ ಆಗಿಲ್ವಂತೆ. ಈ ಟೈಮಲ್ಲಿ IPL ಬೇರೆ ರಿಸ್ಟಾರ್ಟ್ ಮಾಡಿದ್ದಾರೆ. ಏನು ಕತೆನೋ ಏನೋ. Hello. Hello, am I speaking to Shakti? Yes, speaking. Are you the daughter of Colonel Kumar? Yes, I am the daughter of Colonel Kumar. Shakti, we have a message for you. No, I am angry on him. I don't want to speak with him. Hi Shakti, please hear me out. Sir, I told you I don't want to speak with him. Shakti, I'm very sorry to give you this information that your father is no more. We lost him. ಪಕ್ಕ ಗೆದ್ದೇ ಗೆಲ್ತಾರೆ. ಇನ್ನೊಂದು 5 ನಿಮಿಷ ಗೊತ್ತಾಗುತ್ತೆ ಬಾಗುರು. ಪಕ್ಕ ನೋಡೋಣ ಬಾಗುರು. ಸೆಲೆಬ್ರೇಷನ್ ಅಂದ್ರೆ ಏನಂತ ಇವತ್ತು ತೋರ್ಸೋಣ ಬಾಗುರು. ನೋಡೋಣ. ಸ್ಕೂಟಿ ಹೊರಗಡೆನೇ ಬಿಟ್ಟಿದ್ದೀನಿ.
ಓಂಕಾರ್, ನೀನು ಬಂದಾಗೆ ನಮ್ಮ ಅಪ್ಪನೂ ಕೂಡ ವಾಪಸ್ ಬರ್ತಾರಾ? ರಕ್ಷಣೆಯ ಹೊಣೆಯ ಹೊತ್ತು ದೂರ ಸಾಗಿದ ಜೀವಗಳೆಷ್ಟೋ, ರಕ್ಷಿಸುವ ಭರದಲ್ಲಿ ದೂರವಾದ ಜೀವಗಳೆಷ್ಟೋ, ದೂರವಾದ ಜೀವಗಳ ನೆನಪುಗಳೆಷ್ಟೋ, ನೋವುಗಳೆಷ್ಟೋ, ನೆನಪುಗಳ ಹೊರೆ ಹೊತ್ತು ಬದುಕಿರುವ ಜೀವಗಳೆಷ್ಟೋ. ಓ ಪ್ರೀತಿಯ ಜೀವವೇ, ಕಾದು ನಾ ಕುಳಿತಿರುವೆ, ನೀ ಸಾಕುವ ದಾರಿಯ ಉದ್ದಗಲಕ್ಕೂ ಕೇಳುವೆ, ಮತ್ತೊಮ್ಮೆ ಸಿಗುವವರೆಗೂ ಕೇಳುತ್ತಲೇ ನಾ ಇರುವೆ. ಏನಂತ? ಮರಳಿ ಬರುವೆ.